ನಮ್ಮ ನಿಜವಾದ ಹೀರೋಗಳು ನಮ್ಮ ಪೊಲೀಸ್ ಪೇಗಳು, ನಮ್ಮ ಪೊಲೀಸ್ ಸಿಬ್ಬಂದಿ. ಏನೇ ಒಂದು ಸಕ್ಸಸ್ ಆದಾಗ ಸಡನ್ ಆಗಿ ಬರೀ ರವಿಚಂದ್ರನ್ ಅವ್ರನ್ನೇ ತೋರಿಸ್ಬಿಡ್ತಾರೆ, ನಮ್ಮನ್ನು ಹೀರೋ ಮಾಡ್ತಾರೆ. ನೋ ನೋ ನೋ, ವಿ ಆರ್ ನಾಟ್ ಇಟ್ ಆಲ್. ನಮ್ಮ ಎಲ್ಲ ಯಶಸ್ಸಿಗೂ ಕೂಡ ಕಾರಣ ನಮ್ಮ ಸಿಬ್ಬಂದಿ. ಬೇಕಾದ್ದಾಗಿರ್ಲಿ, ಹಗಲಿ ರಾತ್ರಿ ಕೆಲಸ ಮಾಡ್ತಾರೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ವಾರಾಂತಗಟ್ಲೆ ಕ್ರೈಮ್ ಡಿಟೆಕ್ಷನ್ಗೆ ಹೋಗ್ತಾರೆ. ಬಂದೋಬಸ್ತ್ ಬಂದ್ರೆ ಸಾಕು, ರೋಡ್ ಮೇಲೆ ಲಾಠಿ ಹಿಡ್ಕೊಂಡು ಹಿಂಗೆ ಗಟ್ಟಿಯಾಗಿ ನಿಲ್ತಾರೆ, ಏಟ್ ತಿಂತಾರೆ, ತಲೆ ಒಡಿಸ್ಕೊಳ್ತಾರೆ. ನಾವೇನೋ ಕಾರಲ್ಲಿ ಕೂತಿರ್ತೀವಿ, ಎ ಸಿ ಕಾರಲ್ಲಿ, ದೊಡ್ಡ ಆಫೀಸಲ್ಲಿ, ವೈರ್ಲೆಸ್ ಮೂಲಕ. ಬಟ್ ಸಕ್ಸಸ್ಗೆ ಮೂಲ ಸೂತ್ರಧಾರರೇ ನಮ್ಮ ಸಿಬ್ಬಂದಿ. ಅವರನ್ನ ನಾನು ಸರಿಯಾಗಿಟ್ರೆ ನನ್ನ ಯಶಸ್ ಅದೇ ರೀ. ಐ ಆಮ್ ದೇರ್ ಫಾರ್ ದ್ಯಾಮ್. ಬೇಕಾದಿರ್ಲಿ ಸಮಸ್ಯೆ ಅದು. ಆಮೇಲೆ ಅವ್ರು ನಮ್ಮ ಸಿಬ್ಬಂದಿ ಏನು ದೊಡ್ಡದು ಬಯಸಲ್ರಿ, ಕೇಳಿದಾಗ ಒಂದು ರಜೆ ಕೊಟ್ಟೆ ಸಾಕು. ಹೌದು, ಈಸ್ ಹ್ಯಾಪಿ. ಕರೆದು ಬಿಟ್ಟು ಅವನನ್ನ ಏಯ್ ನಾನಿದ್ದೀನೋ, ಅವನಿಗೆ ನೀವು ಗೌರವ ಕೊಡದೆ ಹೋದ್ರೆ ಪರವಾಗಿಲ್ಲ, ಅವ್ನು ಇನ್ಸಲ್ಟ್ ಮಾಡದೆ ಹೋದ್ರೆ ಸಾಕು. ಸಾಕು, ನಿಜ ನಿಜ. ಪೊಲೀಸ್ ಪೇದೆ ಅನ್ನೋ ಕಾರಣಕ್ಕೆ ನಂದೇನೋ ಅದೃಷ್ಟ IPS ಆದೆ. ನನ್ನ ಮಿನಿಮಮ್ ನನ್ನ ಸ್ನೇಹಿತರು ಒಂದು 20 ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ, ನನ್ನ ಜೊತೆ ಕಲ್ತವ್ರು, ನನ್ನ ಜೊತೆ ಸೋಪ್ ಹಂಚ್ಕೊಂಡವರು ಇವತ್ತು ಪೊಲೀಸ್ ಪೇದೆ ಇದ್ದಾರೆ. ನನ್ನ ಜೊತೆ ಓದೋರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಇವತ್ತು. ನನ್ನ ಗೆಳೆಯರು, ರೂಮ್ ಪಾರ್ಟ್ನರ್ಸ್, ನನ್ನ ಜೊತೆ ಒಂದೇ ಊಟಲ್ಲಿ ಎಗ್ ರೈಸ್, ಧಾರವಾಡದಲ್ಲಿ ಎಗ್ ರೈಸ್ ಸೇರ್ ಮಾಡ್ಕೊಂಡವ್ರು, ಟೀ ಸೇರ್ ಮಾಡ್ಕೊಂಡ್ರು, ಒಂದು ಚಿಕನ್ ತಿನ್ಬೇಕಾದ್ರೆ 2 ರೊಟ್ಟಿ ಹಂಚ್ಕೊಂಡವ್ರು ನನ್ನ ಜೊತೆ ಇದ್ದಾರೆ. ಐ ನೋ ದರ್ ಪೇನ್. ನನಗೆ ಆ ಸಮಸ್ಯೆ ಗೊತ್ತಿದೆ. ಹಾಗಾಗಿ ಎಲ್ಲೂ ಅವ್ರನ್ನ ನಾನು ಯಾರೂ ನಿರ್ಲಕ್ಷ್ಯ ಮಾಡಬಾರ್ದು. ಯಾವ ಅಧಿಕಾರಿ ಪೊಲೀಸ್ ಸಿಬ್ಬಂದಿಗೆ ನಿರ್ಲಕ್ಷ್ಯ ಮಾಡ್ತಾರೆ, ಅದು ಯಶಸ್ವಿ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಗೆ ಸಮಸ್ಯೆ ಇದೆ. ಬಟ್ ಒಂದೇನಂದ್ರೆ, ಸಮಸ್ಯೆ ಇದೆ ಅಂತ ಯಾವತ್ತೂ ಕೂಡ ನಾವು ಹಿಂಜರಿಬಾರ್ದು. ನಾವು ನಮ್ಮ ನೇಮಕಾತಿ, ನಮ್ಮ ತರಬೇತಿ, ನಮಗೆ ಸಂಬಳ ಕೊಡೋದೇ ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ, ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಲಿಕ್ಕೆ ಅಲ್ವೇ? ಹಾಗಿದ್ದಾಗ ನಾವು ಯಾವತ್ತೂ ಕೂಡ ಇದು ನನ್ನ ಮೇಲೆ ಭಾರ ಅಂತ ತೆಗೆದುಕೊಳ್ಬಾರ್ದು. ಪೊಲೀಸ್ ಇಲಾಖೆಯಲ್ಲಿ ನನಗೊಂದು ಅವಕಾಶ, ಅದು ಯಾರೂ ಮಾಡಲಾದ 1 ಲಕ್ಷ ಜನ ಎಟ್ ಎ ಟೈಮ್ ಸೇರ್ತಾ ಇದ್ದಾರೆ. 1 ಲಕ್ಷ ಜನರನ್ನ ಶಾಂತ ರೀತಿಯಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಬಂದು ಅವರು ಪ್ರತಿಭಟನೆ ಕೂಗು ಸರ್ಕಾರಕ್ಕೆ ಕೇಳಿಸಿ ಸಮಸ್ಯೆಯನ್ನು ಅವ್ರು ಹೇಳಿಸಿ ವಾಪಸ್ ಕಳಿಸೋದಿದೆಯಲ್ಲ, ಅದರಂತ ಸೌಭಾಗ್ಯ ಇನ್ನೊಂದಿದೆಯಾ? ಒಂದು ಯಾವುದೋ ಒಂದು ಊರಲ್ಲಿ ಒಂದು ದೊಡ್ಡ ಜಾತ್ರೆ ಮಾಡ್ತಿದ್ದಾರೆ, ಈ ಕಡೆ ಈ ಜನಾಂಗ ಮಾಡ್ತಾ ಇದೆ, ಆ ಕಡೆ ಆ ಜನಾಂಗ ಮಾಡ್ತಿದೆ. ಇಬ್ಬರಿಗೂ ತೊಂದರೆ ಆಗಬಾರ್ದು. ಅವರು ಚೆನ್ನಾಗಿ ಜಾತ್ರೆ ಮಾಡ್ಕೊಳ್ಳಿ, ಇವರು ಚೆನ್ನಾಗಿ ಹಬ್ಬ ಮಾಡ್ಕೊಳ್ಳಿ. ಅವರಿಬ್ಬರ ಮಧ್ಯೆ ನಾವು ನಿಂತ್ಕೊಂಡು ಹೆಗಲಿಗೆ ಕೊಟ್ಟು ಅವರು ಚೆನ್ನಾಗಿರ್ಬೇಕು, ಇವರು ಚೆನ್ನಾಗಿರ್ಬೇಕು, ನಿಷ್ಪಕ್ಷಪಾತವಾಗಿ. ಅಂತ ದೊಡ್ಡ ಸೌಭಾಗ್ಯ ಇನ್ನೊಂದಿದೆಯಾ? ಪೊಲೀಸ್ ಇಲಾಖೆ ಪುಣ್ಯವಂತರು ಪೊಲೀಸರಾಗ್ತಾರೆ. ಆಕ್ಚುಲಿ ವಂಡರ್ಫುಲ್ ಮಾತು. ಎಲ್ಲರೂ ಪೊಲೀಸರಾಗಲ್ಲ ರೀ. ಅದಕ್ಕೆ ಡಿಫ್ರೆಂಟ್ ತಾಕತ್ ಬೇಕು, ಡಿಫ್ರೆಂಟ್ ದಮ್ ಬೇಕು. ಅದಕ್ಕೆ ಹೇಳೋಷ್ಟು ಸುಲಭ ಅಲ್ಲ. ಹೊರಗಡೆ ಕುತ್ಕೊಂಡು ಸಮಸ್ಯೆನ ಐಡೆಂಟಿಫೈ ಮಾಡೋದಷ್ಟು ಟಿವಿಲ್ ನೋಡ್ದಂಗಲ್ಲ ಪೊಲೀಸ್ ಕೆಲಸ. ಒಂದೇನಂದ್ರೆ, ಮಧ್ಯರಾತ್ರಿ 12 ಗಂಟೆಗೆ ಆ ಟ್ರಿನಿಟಿ ಸರ್ಕಲ್ ಅಥವಾ ಮೆಜೆಸ್ಟಿಕ್ ಅಲ್ಲಿ ನಾನು ಬಂದು ನಿಲ್ಲಿಕ್ಕಾಗಲ್ಲ, ಅಥವಾ ನಮ್ಮ ಹಿರಿಯ ಅಧಿಕಾರಿಗಳು ಯಾರು ನಿಲ್ಲಲ್ಲ, ಒಬ್ಬ ಪೊಲೀಸ್ ಪೇದೆ ನಿಲ್ತಾನೆ. ಹೌದು. ನಮ್ಮ ನೆಲಮಂಗಲದಲ್ಲೋ ಅಥವಾ ಹೊಸಕೋಟೆ ಅಥವಾ ಆನೇಕಲ್ಲು ಅಥವಾ ದೊಡ್ಡಬಳ್ಳಾಪುರ ಅಲ್ಲಿ ಹೋಗಿ ರಾತ್ರಿ ಗಸ್ತ ನಮ್ಮ ಸಿಬ್ಬಂದಿ ಮಾಡ್ತಾರೆ. ಅವನಲ್ಲಿ ನಿಂತಿದ್ದಾನೆ ಅಂದ್ರೆ ಅವನು ಸರ್ಕಾರದ ಪ್ರತಿನಿಧಿ, ಮಾನ್ಯ DG ಅಂಡ್ IG ಪ್ರತಿನಿಧಿ, ಅವನು SP ಪ್ರತಿನಿಧಿ. ವೆರಿ ಟ್ರೂ. ನನಗೆ ಸಿಗೋ ಗೌರವ ನಮ್ಮ ದೊಡ್ಡ ಅಧಿಕಾರಿಗಳು ಸಿಗೋ ಆತನಿಗೂ ಸಿಗಬೇಕು. ನನಗಿರೋ, ಯಾಕೆ ಅಂದ್ರೆ ನನಗಿರೋ ಅಧಿಕಾರ ಅವನಿಗೂ ಇದೆ. ನಾಟ್ ಇವನ್ ಅ ಸಿಂಗಲ್ ಸೆಕ್ಷನ್ ಇಸ್ ಡಿಫರೆಂಟ್. ಒಂದೇ ಒಂದು ಸೆಕ್ಷನ್ ಡಿಫರೆಂಟ್ ಇಲ್ಲ. ಅಪರಾಧ ತಡೆಯಲಿಕ್ಕೆ, ಅಪರಾಧ ಪತ್ತೆ ಮಾಡಲಿಕ್ಕೆ ಒಬ್ಬ ಸೀನಿಯರ್ IPS ಆಫೀಸರ್ಸ್ ಏನ್ ಅಧಿಕಾರ ಇದೆಯೋ ಅದು ಒಬ್ಬ ಪೊಲೀಸ್ ಪೇದೆಗೂ ಇದೆ. ಜನ ಏನ್ ಮಾಡ್ಬಿಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಒಡಿಲನ್ನು ಫೋನ್, ನಿಮ್ CP ನನಗೆ ಪರಿಚಯ, ನಿಮ್ SP ನನ್ನ ಜೊತೆ ಡಿನ್ನರ್ ಮಾಡ್ತಾರೆ. ಹೇಳ ನೋಡಿ, ನಿನ್ನ ಹೆಸರು ಹಿಂಗ್ ನೋಡ್ಲಿಕ್ಕೆ ಹೋಗ್ತಾರ. ಒಂದು ಕಲ್ಲಪ್ಪನ, ಹಿರೇಗೌಡನ, ರಂಗಸ್ವಾಮಿನ, ಇರು ಮಾಡ್ತೀನಿ, ನಾಳೆ ನೋಡಿ ನಿನ್ನಂತ. ಸ್ವಾಮಿ, ಅವರಿಂದಾಗೆ ನಾವಿದೀವ್ರಿ. ಜಸ್ಟ್ ಬಿಕಾಸ್ ಆಫ್ ನಮ್ಮ ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಿದಾರಂತ ನನ್ನ ಆಫೀಸಲ್ಲಿ ನಾನು ಚೆನ್ನಾಗಿ ಕೂತಿದ್ದೀನಿ. ಅವನನ್ನ ನಿರ್ಲಕ್ಷ್ಯ ಕೊಡಿಸ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ.